ಗುಡ್ ಮಾರ್ನಿಂಗ್, ಹೇಗಿದ್ದೀರಲ್ಲ? ಇವತ್ತು ಹ್ಯಾಪಿ ಸಂಡೇ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ನಾನು ಅತ್ತೆ ಮನೆಗೆ ಹೊರಟಿದ್ದೇನೆ. ಸುಮಾರೊಂದು 10 ಗಂಟೆ ಆಗಿದೆ. ಬೀಚ್ ರೋಡಿಗೆ ಬಂದು ರೀಚ್ ಆಗಿದ್ದೇನೆ. ಮನೆಯಿಂದ ಮಾಡಲಿಕ್ಕೆ ನೆನಪಿರಲಿಲ್ಲ, ಬ್ಯುಸಿಯಾಗಿ ಹೊರಟಿದ್ದೇನೆ. ಈಗ ನಾನು ಒಂದು ಸ್ವಲ್ಪ ಕುಸುವ ತಗೊಳ್ಳಿ ಅಂತ ನಾವು ಬಂದಿದ್ದೇವೆ. ಕುಸುವ ತಿಂಡಿ ಫ್ರೆಶ್ ಆಗಿ ಕೊಂಡೋಗುವ ಅಂತೇಳಿ ಒಂದು ಸ್ವೀಟ್ಸ್ ಅಂಗಡಿಗೆ ಬಂದಿದ್ದೇವೆ. ಯಾವುದು ಬೀಚ್ ರೋಡಲ್ಲಿ. ಓಕೆ, ಸ್ವಲ್ಪ ತಿಂಡಿ ಎಲ್ಲ ಪರ್ಚೇಸ್ ಮಾಡ್ತೇವೆ. ಈಗ ನಾವು ಸೀರೆ ಸಿದ್ದಗಟ್ಟೆಗೆ ಫುಲ್ ಡೇ ಅಲ್ಲಿ ಇದ್ದೇವೆ. ಅಲ್ಲಿ ನಾವು ವಿಡಿಯೋ ಎಲ್ಲ ಶೇರ್ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ನಾನು ಏಂಜಲ್ ಮತ್ತು ನನ್ನ ಹಸ್ಬೆಂಡು ಮತ್ತು ನನ್ನ ಇನ್ನೊಂದು ಫ್ಯಾಮಿಲಿ, ಅಕ್ಕನ ಫ್ಯಾಮಿಲಿ ಇದ್ದಾರೆ. ಅವರು ಮತ್ತು ಅವರು ಊರಿಗೆ ಹೋಗ್ತಾರೆ. ನನ್ನ ಅಕ್ಕನ ಅತ್ತೆ ಮನೆಗೆ ಹೋಗ್ತಾರೆ ಮೂಡಬಿದ್ರೆಗೆ. ನಾವು ನಮ್ಮ ಊರಿಗೆ, ನನ್ನ ಅತ್ತೆ ಮನೆಗೆ ಹೋಗ್ತಾ ಇದ್ದೇವೆ. ಎಲ್ಲ ನಿನ್ನೆ ಸ್ಟೇ ನಾವು ಮಾಡಿ ತಾಯಿ ಮನೆಯಲ್ಲಿದ್ದೇವೆ. ತುಂಬ ಒಳ್ಳೆಯದಾಯಿತು. ಸರಿ ಫ್ರೆಂಡ್ಸ್, ನಾವು ಹೋಗ್ತಾ ಇದ್ದೇವೆ. ನಾವು ಅಲ್ಲಿದ್ದು ವೀಡಿಯೋಸ್ ಎಲ್ಲ ಶೇರ್ ಮಾಡ್ತೀವಿ. ಈಗ ನಾವು 2 ವೀಲರಲ್ಲಿ ಹೋಗ್ತಾ ಇದ್ದೇವೆ. ಒಂದು 2 ವೀಲರ್ ನಾನು ಮತ್ತು ನನ್ನ ಹಸ್ಬೆಂಡ್, ಇನ್ನೊಂದು 2 ವೀಲರಲ್ಲಿ ಮಗ ಮತ್ತು ಮಗಳು ಹೋಗ್ತಾ ಇದ್ದೇವೆ. ಇದು ಸುಮಾರು ನಾವು ಲೊರೆಟ್ಟೋ ತನಕ ರೀಚ್ ಆಗಿದ್ದೇವೆ. ಇನ್ನು ಸ್ವಲ್ಪ ಸಿದ್ದಗಟ್ಟೆ ರೀಚ್ ಆಗಲಿಕ್ಕೆ. ನೋಡಿ, ಲೊರೆಟ್ಟೋ ಚರ್ಚ್ ನಾನು ತೋರಿಸ್ತಾ ಇದ್ದೇನೆ. ನೋಡಿ, ತುಂಬ ಚೆನ್ನಾಗಿರುತ್ತೆ 2 ವೀಲರಲ್ಲಿ ರೈಡ್ ಮಾಡಲಿಕ್ಕೆ. ಲಾಂಗ್ ಡ್ರೈವು ತುಂಬ ಖುಷಿಯಾಗುತ್ತೆ. ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಇತ್ತು 2 ವೀಲರಲ್ಲಿ ಹೋಗುವ ಅಂತೇಳಿ. ಲಾಂಗ್ ಡ್ರೈವ್ ಖುಷಿಯಾಗುತ್ತೆ ಅಂತ ಹೇಳಿ. ಮನೆಗೆ ರೀಚ್ ಆಗಲಿಕ್ಕೆ ಓನ್ಲಿ 5 ಮಿನಿಟ್ ಉಂಟು. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು, ಗಾಡಿ ಹೋಗೋದಿಲ್ಲ. ಕಾಲು ನೋಯ್ತದೆ. ಗ್ರೀನ್ 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 ಗ್ರೀನ್. ಇಲ್ಲಿ ನೋಡಿ ಅಂತೆ ಮಾಂಸ ಕಟ್ ಮಾಡಲಿಕ್ಕೆ. ಮೊನ್ನೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಹಾಕಿದ್ದೆಲ್ಲ, ಅದು ಅಲ್ಲಿಂದ ಇನ್ನೊಂದು ರೋಡ್, ಇದೊಂದು ಬೇರೆ ರೋಡ್. ಇದು ವಾಕ್ ಮಾಡಲಿಕ್ಕೆ ಉಂಟು. ಇಲ್ಲಿ ಸ್ವಲ್ಪ ತೋಟದ ನಡುವಿಂದ ಹೋಗ್ಲಿಕ್ಕೆ ಉಂಟು. ಬನ್ನಿ ತೋರಿಸ್ತೇನೆ. ಮಗಳಿಗಂತೂ ತುಂಬಾ ಖುಷಿ ನಡ್ಕೊಂಡು ಹೋಗೋದು ಮತ್ತು ಇದೆಲ್ಲ ವಾತಾವರಣ ನೋಡಲಿಕ್ಕೆ ಅವಳಿಗೆ ತುಂಬ ಖುಷಿ. ಯಾಕೆಂದರೆ ಇವರಿಗೆಲ್ಲ ಇದೆಲ್ಲ ಸಿಗೋದು ತುಂಬ ಅಪರೂಪವಾಗಿದೆ. ಹಸಿರು ಆದರೆ ಹೆದರಿ ಹೋಗ್ತಾಳೆ. ಯಾಕೆಂದರೆ ಕೆಲವು ಕೀಟ ಎಲ್ಲ ಫ್ಲೈ ಮಾಡ್ತದಲ್ಲ, ಅದೆಲ್ಲ ಅವಳಿಗೆ ಹೆದರಿಕೆ ಜಾಸ್ತಿ. ನನಗೂ ಸಹ ಹಾಗೆ, ನನಗೂ ಜಾಸ್ತಿ ಹೆದರಿಕೆ. ಅಡಿಕೆ ನೋಡಿ ಎಷ್ಟು ಬಿದ್ದಿದೆ ನೋಡಿ. ಸೂಪರಾಗಿ ಕಾಣ್ತಾ ಉಂಟಲ್ಲ ಫ್ರೆಂಡ್ಸ್, ನಮ್ಮ ಅಡಿಕೆ ತೋಟ ನೋಡಿ ಎಷ್ಟು ಚೆಂದವಾಗಿ ಕಾಣ್ತಾ ಉಂಟು. ಇದೆಲ್ಲ ನೋಡಲಿಕ್ಕೆ ನಾವು ಹಳ್ಳಿ ಕಡೆನೇ ಬರಬೇಕು ಹೊರತು ನಮ್ಮ ಸಿಟಿಯಲ್ಲಿ ಸಿಗುವ ಚಾನ್ಸಸ್ಸೇ ಇಲ್ಲ. ಯಾಕೆಂದರೆ ಎಷ್ಟು ಚೆಂದ ನೋಡಿ, ಹಸಿರು ಈ ಬೆಳಿಗ್ಗೆದು ವಾತಾವರಣ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು.
ಬೆಳಗ್ಗೆ ಗಿಜಿಗಿದ್ದೀರಾ? ಗಿಜಿ ಗಿಜಿ ಇದು ಎಂತ ಗಿಜಿಗಿಜಿತ್ತೆ? ಇದು ಒಣಗಿದ್ರೆ ಗಿಜಿ 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 ಆಗ್ತದೆ. ಈಗ ಹಸಿ ಉಂಟು, ಇದು ಒಣಗಿ. ಅತ್ತೆ ಮನೆಗೆ ರೀಚ್ ಆಗಿದ್ದೇವೆ. ಇಲ್ಲಿ ನಮ್ಮ ಪಿಂಕು ಡಾಗಿ ನಮಗೆ ಸ್ವಾಗತ ಮಾಡ್ತದೆ. ಬಾವು ಬಾವು ಯಾರ ನೆಂಟರು ಬಂದಿದ್ದಾರೆ ಅಂತೇಳಿ ಮನೆಯವರಿಗೆ ತಿಳಿಸ್ತಾ ಇರುತ್ತೆ. ನಮ್ಮ ನೋಡಿ ಬೆಂಚಿನ ಅಡಿಗೆ ಬಹು ಬಹು ಅಂತ ಹೇಳ್ತಾ ಇದ್ದಾರೆ. ನೋಡಿ ಇನ್ನೊಂದು ನಾಯಿದ ಹೆಸರು ಜಿಮ್ಮಿ ಅಂತೇಳಿ, ತುಂಬ ಜೋರಿದ್ದಾನೆ, ಬಂದವರಿಗೆಲ್ಲ ಕಚ್ತದಂತೆ, ಅದಕ್ಕೆ ಅವ್ರಿಗೆ ಕಟ್ಟಿ ಹಾಕೋದು. ಆ್ಯಕ್ಚುಲಿ ನಾಯಿಗೆ ಯಾಕೆ ಬಿಟ್ಟದಂತೇಳಿ ನಮಗೆ ಸ್ವಲ್ಪ ಅವರಿಬ್ಬರು ಆಟ ಆಡೋದನ್ನು ನೋಡ್ಲಿಕ್ಕೆ ಅಂತ ಬಿಟ್ಟದ್ದು. ಅಂದರೆ ಅದು ಬ್ರೌನ್ ಕಲರ್ ನಾಯಿ ಉಂಟಲ್ಲ, ಕಪ್ಪು ಕಲರ್ ನಾಯಿಗೆ ಕಚ್ಚುದಂತೆ. ಅದಕ್ಕೆ ಯಾವುದು ಹೇಳೋದು, ಕಚ್ಚು, ನನಗೆ ಮಸಾಜ್ ಮಾಡು ಅಂತ ಹೇಳೋದು. ಅದಕ್ಕೆ ಅವ್ರಿಗೆ ಖುಷಿ ಆಗ್ತದೆ, ನನಗೂ ಖುಷಿ ಆಗ್ತದೆ ಅಂತ ನೋಡಿ ಮಾಡ್ತದೆ. ನೋಡಿ ನಮ್ಮ ಮುಂದೆ ನಾಟಕ ಮಾಡ್ತಾ ಉಂಟು ನೋಡಿ. ನನ್ನ ಮಗಳು ದನಕ್ಕೆ ಸ್ವಲ್ಪ ಏನೋ ಹೊಟ್ಟೆಗೆ ತಿಂಡಿಗೆ ಏನು ಕೊಡಬೇಕಂತ ಟ್ರೈ ಮಾಡ್ತಾಯಿದ್ಲು. ಕೊನೆಗೆ ಟ್ರೈ ಮಾಡುವಾಗ ನೋಡಿ ಆ ದನ ಬಂದು ಹಾಯಲಿಕ್ಕೆ ಸ್ಟಾರ್ಟ್ ಮಾಡ್ತದೆ, ಯಾರು ನೀನು ಅಂತೇಳಿ. ನೋಡಿ ಈ ಥರ ತಿಂತಾ ಉಂಟು. ಅದು ಕೊಂಬು ನೋಡಿ ಹೆದರಿಕೆ ಸಹ ಆಗ್ತದೆ, ಯಾಕೆಂದರೆ ನಾವು ಹೊಸೊಬ್ರಲ್ಲ, ಅಂದರೆ ಅದಕ್ಕೆ ಪರಿಚಯ ಇಲ್ಲ. ಯಾರೋ ಹೊಸೊಬ್ಬರು ಬಂದು ನನಗೆ ತಿನ್ನಲಿಕ್ಕೆ ಕೊಡ್ತಾರಂತ ಅದೇ ನೋಡಿ. ಈ ದನ ಒಂದು ಸ್ವಲ್ಪ ಹೆದರಿ ಹಿಂದಕ್ಕೆ ಹೋಗ್ತಾ ಉಂಟು. ಮತ್ತು ನಾನು ಕರೆದೆ, ನನ್ನ ಮಗ ಕರೆದ, ಬಾ ಈ ಕಡೆ, ನಾನು ಯಾರಿಲ್ಲ ಬಾ ಮುದ್ದು ಮಾಡು ಅಂತೇಳಿ ಬಂದು ನನಗೆ ಅದಕ್ಕೆ ಆ ದನ ಮಗನಿಗೆ ಮುದ್ದು ಮಾಡ್ತಾ ಇತ್ತು. ಅವನು ಸಹ ಅದಕ್ಕೆ ಮುದ್ದು ಮಾಡಿ ಮಾಲಿಷ್ ಮಾಡ್ತಾ ಇದ್ದ. ಯಾಕೆಂದರೆ ನನಗೆ ಪ್ರಾಣಿಗಳನ್ನೇ ತುಂಬಾ ಇಷ್ಟ. ಅಂದರೆ ಎಲ್ಲ ಪ್ರಾಣಿಗಳನ್ನು ನಾವು ಪ್ರೀತಿ ಮಾಡ್ತೇವೆ. ಅವರಿಗೆ ಪ್ರೀತಿ ಮಾಡಿದರೆ ಅಲ್ಲ ಅವರು ಸಹ ನಮ್ಮನ್ನು ಪ್ರೀತಿ ಮಾಡೋದು.
ಚಿಕನ್ ಗ್ರೇವಿ. ಅಂಬಾಡ ನನ್ನ ಅತ್ತೆ. ಅಂಬಾಡ ಚೆಲ್ಲಂತೆ. ಇದು ನನ್ನ ಅತ್ತೆ. ಹಾಯ್. ಹಾಯ್. ಲಂಚ್ ಆದ ನಂತರ ನಮಗೊಂದು ಸೀತಾಫಲ ಕೊಟ್ಟರು. ನಾನು ಸೀತಾಫಲ ತಿಂದು ಅದರ ಸಿಪ್ಪೆ ನಾನು ದನ ತಿಂತದಂತೇಳಿ ನಾನು ಕೊಟ್ಟಿಗೆ ಹತ್ರ ಬಂದು ನೋಡಾಗ ಅದು ಮೂಸಿ ನೋಡಿ ಆ ಕಡೆ ನೋಡ್ತಾಯಿದ್ದೆ. ಎಂತ ನೀನು ನನಗೆ ಸಿಪ್ಪೆ ಕೊಡ್ತೀಯ ಅಂತ ಹಾಯ್ತಾ ಉಂಟು. ಎಲ್ಲ ನೀನು ಅದರದ್ದಿದ್ದರೆಲ್ಲ ತಿಂದು ನನಗೆ ಕೊನೆಗೆ ಸಿಪ್ಪೆ ತಂದು ನಾನು ಅಷ್ಟು ಚೀಪ್ ಅಂತ ಹೇಳಿ ನನಗೆ ಹಾಯ್ತಾ ಇತ್ತು. ಅಂದರೆ ಆ್ಯಕ್ಚುಲಿ ಅದು ತಿನ್ನೋದಿಲ್ವ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನಾನು ಈ ದನ ತಿಂತದಂತ ಈ ಕಡೆ ಬಂದು ಅದಕ್ಕೆ ಸಹ ನಾನು ಸ್ಮೆಲ್ ಕೊಟ್ಟೆ. ಬಟ್ ಅದು ಸಹ ಹಾಗೆಯೇ ಮಾಡಿದ್ದು. ಎಂತ ಇದು ನನಗೆ ಸಿಪ್ಪೆ ಕೊಟ್ಟಿದ್ದು, ಎಲ್ಲ ಇದರಲ್ಲಿದೆ ತಿಂದು ಎಲ್ಲ ಮುದ್ದು ನನಗೆ ಸಿಪ್ಪೆ ತಂದು ಕೊಟ್ಟಿದ್ದೆ ಅಂತ ಹೇಳಿ ಮೂಸಿ ಆ ಕಡೆ ಹೋಯ್ತು. ಈ ಟಿಂಕು ಇದು ಸ್ವಭಾವ ಅಂದರೆ ಮಾಂಸದ್ದು ಬೋನ್ ಉಂಟಲ್ಲ, ಎಲುಬುಂಟಲ್ಲ, ತಿಂದು ಎಲ್ಲ ಹೊಟ್ಟೆ ಗಟ್ಟಿಯಾದ ನಂತರ ಗಟ್ಟಿಯಾದ ಎಲುಬನ್ನು ಇಲ್ಲೇ ಒಂದು ಅಡಗಿಸಿಡುವುದಂತೆ. ಇದರದೊಂದು ಹ್ಯಾಬಿಟ್ ಅಂತೆ ನೋಡಿ. ಇದಕ್ಕೆ ಒಂದು ಅದರದ್ದೇ ಅವನು ಎಲ್ಲಿ ಅಡಗಿಟ್ಟ ಬೋನ್ ನಮಗೆ ತೋರಿಸ್ತಾ ಇದ್ದಾನೆ. ಈಗ ನೋಡಿ ಅವನು ಆ ಬೋನ್ ತೆಗಿಲಿಕ್ಕೆ ನನ್ನ ಮಗ ಟ್ರೈ ಮಾಡಿ. ನಾನು ಹೇಳಿದೆ ಬೇಡ ಮಗ, ನಾಯಿ ಎಷ್ಟಂದರೆ ನಾಯಿಗೆ ಆ ಥರ ಬಾಯಲ್ಲಿ ಏನಾದರೂ ಇರುವಾಗ ನಾವು ಅದಕ್ಕೆ ಕೈ ಹಾಕಬಾರ್ದು, ಅದು ಕಚ್ಚುತ್ತದೆ. ಅದು ನೋಡಿ ಅದು ಈಗ ಇಲ್ಲಿ ಅಡಗಿಸಿಡ್ಲಿಕ್ಕೆ ಅದು ಟ್ರೈ ಮಾಡ್ತಾ ಉಂಟು. ನಾವು ಅದನ್ನು ನೋಡ್ತಾ ಇದ್ದೆ. ನನ್ನ ಹಸ್ಬೆಂಡ್ ಸಹ ಟ್ರೈ ಮಾಡ್ತಾ ತೆಗಿತೇನೆ ಅಂತ, ಅದು ನೋಡ್ತಾ ಇದೆ ಹೇಗೆ ತೆಗಿತೀರಂತ ನೋಡ್ತೇನೆ ಅಂಥೇಳಿ. ಈಗ ನಾವು ಅತ್ತೆ ಮನೆಯಿಂದ ಸೀದಾ ಮಂಗಳೂರು ಕಡೆ ಪ್ರಯಾಣ. ನಮ್ಮ ಟಿಂಕು ನೋಡ್ತಾ ಉಂಟು ನೀವು ಹೋಗುದಾ ಅಂತೇಳಿ. ಫ್ರೆಂಡ್ಸ್, ನಾವೀಗ ಅತ್ತೆ ಮನೆಯಿಂದ ಮಂಗಳೂರಿಗೆ ರೀಚ್ ಆಗಿದ್ದೇವೆ. ಜಸ್ಟ್ ಈಗ ಆದದಷ್ಟೇ. ತುಂಬ ಟಯರ್ಡ್ ಆಗಿದೆ, ತುಂಬ ಅಂದರೆ ತುಂಬ ಟಯರ್ಡ್ ಆಗಿದೆ. ನಮ್ಮ ಅತ್ತೆಯವರೆಲ್ಲ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಬನ್ನಿ ನೋಡಿ, ಸುವರ್ಣಗಡ್ಡೆ ಎರಡು ಕೊಟ್ಟಿದ್ದಾರೆ. ಮತ್ತು ನನಗೆ ತೆಂಗಿನಕಾಯಿ ತುಂಬ ಕೊಡ್ತಿದ್ರು. ಬಟ್ ನಾನೇ ಬೇಡ ಅಂತ ಹೇಳಿದೆ, 10 ಸಾಕಂತ ಹೇಳಿದೆ, ಜಾಸ್ತಿ ತರಲಿಲ್ಲ. ಮತ್ತು ನನಗೆ ಬಸಾಳೆ ತಂದಿದ್ದಾರೆ. ಬಸಾಳೆ ಊರಿಂದ ಬಸಾಳೆ ಕೊಟ್ಟಿದ್ದಾರೆ. ಇದು ಎಂತಪ್ಪ, ಇದೆಂತ ಇದು ಎಂತ ಹೇಳ್ತಾರೆ ಅದಕ್ಕೆ? ಜಾಕ್ ಫ್ರೂಟು, ಹಲಸಿನ ಕಾಯಿ ಉಂಟಲ್ಲ, ಉಪ್ಪಿನಲ್ಲಿ ಹಾಕಿ ಉಪ್ಪಿಟ್ಟು ಅಂತ ಹೇಳ್ತಾರೆ. ಎಂತ ಉಪ್ಪಡ್ ಬಚ್ಚಿ ಅಂತ ಹೇಳ್ತಾರೆ ತುಳುವಿನಲ್ಲಿ. 1 ಮಿನಿಟ್ ನೋಡಿ, ಉಪ್ಪಡ್ ಬಚ್ಚಿ. ಫ್ರೆಂಡ್ಸ್, ನಿಮ್ಗೆ ಯಾರ ಇದ್ರದ್ದು ಪರಿಚಯ ಉಂಟಾ? ಆ್ಯಕ್ಚುಲಿ ಎಲ್ಲರಿಗೆ, ಆಲ್ಮೋಸ್ಟ್ ಎಲ್ಲರಿಗೆ ಪರಿಚಯ ಇರ್ಬೋದು, ಗೊತ್ತಿಲ್ಲದವರಿಗೆ. ಇದು ಹಲಸಿನಕಾಯಿ ಉಂಟಲ್ಲ, ಸಣ್ಣ ಸಣ್ಣ ಪೀಸ್ ಮಾಡಿ ಉಪ್ಪಿನಲ್ಲಿ ಹಾಕಿದ್ದು. ಇದು ಲಾಸ್ಟ್ ಇಯರ್ ಇದು. ಅದಿಷ್ಟು 1 ಇಯರ್ ಸ್ಟೋರೇಜ್ ಮಾಡಿದೆ. ತುಂಬ ಚೆನ್ನಾಗಿರುತ್ತೆ ಸುಕ್ಕ ಎಲ್ಲ ಮಾಡಲಿಕ್ಕೆ, ಫ್ರೈ ಮಾಡಿ ತಿನ್ನಲಿಕ್ಕೆ. ಇದೆಂತ ಪ್ಯೂರ್ ಅರಶಿನ ಪೌಡರ್, ಮನೆಯಲ್ಲೇ ಮಾಡಿದ್ದು ಅರಶಿನ ಪೌಡರ್ ನೋಡಿ. ವಾವ್, ನಿಜವಾಗಿ ಅಂಗಡಿಯಿಂದ ನಾವು ತರ್ತೇವೆ ಅದು ಅಷ್ಟು ಪರಿಮಳ ಇಲ್ಲ ನೋಡಿ. ಇದಿಷ್ಟು ಚೆನ್ನಾಗಿದೆ ನೋಡಿ, ಮನೆಯಲ್ಲಿ ತಯಾರಿಸಿದ್ದು ಇದು ಅರಶಿನ ಪೌಡರ್. ನನಗೆ ಗೊತ್ತೇ ಇದೆ ಅದೆಲ್ಲ ಕೊಟ್ಟಿದ್ದಾರೆ ಅಂತೇಳಿ. ಮತ್ತೊಂದು ಇದು ಕೊಟ್ಟಿದ್ದಾರೆ, ರಾಮಫಲ, ಸೀತಾಫಲ ಅಂತೆ. ಅವರು ಹೇಳ್ತಾರೆ ಅಲ್ಲಿ ಸೀತಾಫಲ ಅಂತ ಹೇಳಿ, ಬಟ್ ನಾನು ಹೇಳೋದು ರಾಮಫಲ ಅಂತ. ಫ್ರೆಂಡ್ಸ್, ನೀವು ಏನು ಹೇಳ್ತೀರಿ ಇದಕ್ಕೆ? ರಾಮಫಲನಾ ಸೀತಾಫಲ ಹೇಳಿ ನನಗೆ. ಓಕೆ, ಚೆನ್ನಾಗಿದೆ ಅದು. ಮತ್ತೆ ನನಗೆ ಕೊಟ್ಟದ್ದು ಒಂದು ಸ್ವಲ್ಪ ಇದೆಂತ ಹೇಳ್ತಾರೆ, ಬೆಳ್ತಿಗೆ ಅಕ್ಕಿ. ಬೆಳ್ತಿಗೆ ಸ್ವಲ್ಪ ಸಾಕಂತ ಹೇಳಿದೆ. ಒಂದು 10 ಕಿಲೋ ಕೊಡ್ತೇನೆ ಅಂತ ಹೇಳಿದ್ರು. ಬೇಡ, ನನಗೆ 3 ಕಿಲೋ ಸಾಕು, 2-3 ಕಿಲೋ ಸಾಕಂತ ಹೇಳಿದೆ. ನಮ್ಮ
ಸೀತಾಫಲ ರಾಮಫಲ ನೋಡಿ ತುಂಬ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ಒಂದು ಅದು ಇವತ್ತಿಗೆ ರೆಡಿ ಉಂಟು. ಇನ್ನಿದು ಹಣ್ಣಾಗಬೇಕು ಕಾಯಿ. ಮತ್ತು ಮತ್ತೊಂದು ಸೋರೆಕಾಯಿ. ಯಾರಿಗೆಲ್ಲ ಸೋರೆಕಾಯಿ ಇಷ್ಟ ಉಂಟು? ನನಗೆ ತುಂಬ ಇಷ್ಟ. ಅಲ್ಲ, ನಿಂಗೆ ಇಷ್ಟನಾ? ಇಷ್ಟೆಲ್ಲ ನನ್ನ ಅತ್ತೆಯ ಮನೆಯಿಂದ ಕೊಟ್ಟಿದ್ದಾರೆ. ಇನ್ನು ಒಂದು ವಾರ ವೆಜ್ ಸ್ವಲ್ಪ ಜಾಸ್ತಿ ತರಲಿಲ್ಲ. ನಾವು ಟೂ ವೀಲರಲ್ಲಿ ಹೋದಲ್ಲ, ಇಬ್ಬರು ಟೂ ವೀಲರಲ್ಲಿ ತಗೊಂಡು ಹೋದಲ್ಲಿ ಜಾಸ್ತಿ ತರಲಿಕ್ಕೆ ಆಗಲಿಲ್ಲ. ಸ್ವಲ್ಪ ಇನ್ನೊಂದ್ಸಲ ಪುನಃ ಹೋಗಿಕ್ಕುಂಟು. ಇವತ್ತು ಸ್ವಲ್ಪ ವೀಡಿಯೋಸ್ ಜಾಸ್ತಿ ತೆಗೀಲಿಲ್ಲ, ಸ್ವಲ್ಪ ತೋಟದೆಲ್ಲ ತೆಗೀಲಿಲ್ಲ. ನೆಕ್ಸ್ಟ್ ಅಲ್ಲಿ ಹೋದರೆ ತೋಟ ಅದೆಲ್ಲ ನಾನು ತೋರಿಸ್ತೇನೆ. ಓಕೆ, ಸರಿ ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಈ ವಿಡಿಯೋ ಯಾರಿಗೆ ಇಷ್ಟವಾಯಿತು ಪ್ಲೀಸ್ ಲೈಕ್ ಕೊಡಿ, ಹಾಗೆಯೇ ಕಮೆಂಟ್ ಹಾಕಿ. ಹಾಗೆ ನನ್ನ ಚಾನೆಲ್ಗೆ ಯಾರು ಇಷ್ಟ ತನಕ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್.